ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು 24th ಆಫ್ ಡಿಸೆಂಬರ್. ಸೊ ನಾಳೆ ಕ್ರಿಸ್ಮಸ್. ಇವತ್ತೇ ನನ್ನ ಮಗನ ಕ್ಲಾಸಲ್ಲಿ ಕ್ರಿಸ್ಮಸ್ ಪಾರ್ಟಿ ಮಾಡ್ತಾ ಇದ್ದಾರೆ. ಸೊ ಅವನು 24th ಕ್ರಿಸ್ಮಸ್ ಪಾರ್ಟಿ ಮಾಡ್ಕೊಂಡು ಬರ್ತಾ ಇದ್ದಾನೆ ಸ್ಕೂಲಲ್ಲಿ. ನಾನು ನಾಳೆ ಕ್ರಿಸ್ಮಸ್ ಅಲ್ವಾ, ಸೊ ಅವನಿಗೆ ಕ್ರಿಸ್ಮಸಲ್ಲಿ ಕುಕ್ಕೀಸು, ಕೇಕು ಎಲ್ಲ ಬೇಕು, ಸಾಂತಾಕ್ಲಾಸ್ ತಂದು ಕೊಡ್ತಾನೆ ಅಂತೆಲ್ಲ ಹೇಳ್ತಾ ಇರ್ತಾನೆ. ಸೊ ಅದಕ್ಕೋಸ್ಕರ ಅವನಿಗೋಸ್ಕರ ವೀಟ್ ಫ್ಲೋರಿನ ಕುಕ್ಕೀಸ್, ಅಂದರೆ ಗೋಧಿ ಹಿಟ್ಟಿನ ಕುಕ್ಕೀಸ್, ಎಗ್ಲೆಸ್ ಆಗಿರೋದು ಸೊ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಆ ವಿಡಿಯೋನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದೇ ರೀತಿ ನೆಕ್ಸ್ಟ್ ನಾಳೆ 25th ಆಫ್ ಡಿಸೆಂಬರ್ ಕ್ರಿಸ್ಮಸ್ಸು. ನಮ್ಮ ದಾವಣಗೆರೆಯಲ್ಲೂ ಒಂದು ಚರ್ಚ್ ಇದೆ. ಸೊ ಅದೆಲ್ಲ ಹೆಂಗೆ ಡೆಕೋರೇಷನ್ ಮಾಡಿರ್ತಾರೆ, ಅಲ್ಲಿ ಹೇಗೆ ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಎಲ್ಲನೂ ತೋರಿಸ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಯಾರು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಆಗದೆಲ್ಲ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಸಪೋರ್ಟ್ ಮಾಡಿ. ಸೊ ಹೇಗಿರುತ್ತೆ ಕ್ರಿಸ್ಮಸ್ ಅಂತೆಲ್ಲ ತೋರಿಸ್ತೀನಿ. ಕೀಪ್ ವಾಚಿಂಗ್. ಸ್ಕೂಲಲ್ಲಿ ಏನಪ್ಪು ಏನು ಮಾಡ್ತಾರೆ? ಏನು ಕಟ್ತಾರೆ? ಚಾಕ್ಲೇಟ್ಸ್ ಕಟ್ತಾರೆ. ಏನಕ್ಕೆ? ಏನಿವತ್ತು ಕ್ರಿಸ್ಮಸ್. ಕ್ರಿಸ್ಮಸ್ಗೆ ಯಾರು ಬರ್ತಾರೆ ಕ್ರಿಸ್ಮಸ್ಸಿಗೆ? ನಾವು ಎಲ್ಲಿಗೆ ಹೋಗ್ತೀವಿ ಕ್ರಿಸ್ಮಸ್ ಇದ್ದಾಗ? ಚರ್ಚಲ್ಲಿ ಯಾರು ಇರ್ತಾರೆ? ಇದು ನನ್ನ ಮಗನ ಸ್ಕೂಲಲ್ಲಿ ಕ್ರಿಸ್ಮಸ್ ಪಾರ್ಟಿಗೆ ಅಂತ ಮಾಡಿದ ಡೆಕೋರೇಷನು. ಸೊ ಅಲ್ಲಿ ತುಂಬ ಎಂಜಾಯ್ ಮಾಡ್ದ. ಅದೇನದು ಆ ರೆಡ್ ಕಲರ್ ಏನು? ಸ್ನೋಮ್ಯಾನ್. ಮುಟ್ಬೇಡ ಅಪ್ಪು, ಡೋಂಟ್ ಟಚ್. ಅದೇನು? ನಿತ್ಕೋ, ಅಲ್ಲಿ ಫೋಟೋ ತೆಗಿತೀನಿ. ನಿತ್ಕೋ ಹೋಗಮ್ಮ. ಸೊ ಕ್ರಿಸ್ಮಸ್ ಡೇ ಸಾಯಂಕಾಲ ಚರ್ಚಿಗೆ ಕರ್ಕೊಂಬಂದಿದ್ದೀನಿ ನನ್ನ ಮಗನ್ನ. ನಾನು, ನನ್ನ ಹಸ್ಬೆಂಡ್, ನನ್ನ ಮಗ 3 ಜನ ಬಂದಿದ್ವಿ. ನನ್ನ ಮಗನಿಗೆ ಅಲ್ಲಿ ಲೈಟಿಂಗು, ಸಾಂತಾಕ್ಲಾಸು ಎಲ್ಲ ನೋಡೋಕ್ಕೆ ಭಾಳ ಇಷ್ಟ. ಸೊ ಅವನೊಂದು ಚರ್ಚಿಗೆ ಕರ್ಕೊಂಬಂದಿದ್ದೀವಿ. ಸೊ ಇಲ್ಲಿಗೆ ಬಂದಾಗ ನನ್ನ ಚೈಲ್ಡ್ಹುಡ್ ಡೇಸ್ ಎಲ್ಲ ನೆನಪಾಯಿತು. ನಾನು ಸ್ಕೂಲಲ್ಲಿ ಓದುವಾಗ ಯಾವಾಗಲೂ ಅಷ್ಟೇ 25th ಆಫ್ ಡಿಸೆಂಬರು ಕ್ರಿಸ್ಮಸ್ ಟೈಮಲ್ಲಿ ಚರ್ಚಿಗೆ ಬರ್ತಿದ್ವಿ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು. ಸೊ ಅದೆಲ್ಲ ನೆನಪಾಯಿತು. ಇದು ಸೇಂಟ್ ಥೋಮಸ್ ಚರ್ಚ್ ಅಂತ ದಾವಣಗೆರೆಯಲ್ಲಿರೋದು. ಲೂಡ್ಸ್ ಬಾಯ್ಸ್ ಸ್ಕೂಲ್ ಅಂತ ಇದೆ, ಅದೇ ಏರಿಯಾದಲ್ಲಿರೋದು. ಸೊ ಇದು ತುಂಬ ದೊಡ್ಡದಿದೆ ಚರ್ಚು. ಇಲ್ಲಿ ಯಾವಾಗಲೂ ಸಂಡೇಸ್ ಎಲ್ಲ ಇಲ್ಲಿ ಪ್ರೇಯರ್ಸ್ ಇರುತ್ತೆ. ಕ್ರಿಸ್ಮಸ್ ದಿನ ಈ ಥರ ಲೈಟಿಂಗ್ ಎಲ್ಲ ಹಾಕ್ಬಿಟ್ಟು ತುಂಬ ಗ್ರ್ಯಾಂಡಾಗಿ ಮಾಡಿರ್ತಾರೆ.
ಬನ್ನಿ ವೀಟ್ ಕುಕ್ಕೀಸ್ ಮಾಡೋಣ. ವೀಟ್ ಕುಕ್ಕೀಸ್ ಮಾಡೋದಕ್ಕೆ ವೀಟ್ ಫ್ಲೋರ್ ಅಂದರೆ ಗೋಧಿ ಹಿಟ್ಟು 1 ಕಪ್ಪು, ಸಕ್ಕರೆ 1/4 ಕಪ್ಪು, ಬೆಣ್ಣೆ ಅರ್ಧ ಕಪ್ಪು, ಒಂದು ಸ್ವಲ್ಪ ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್ ಮತ್ತು ಏಲಕ್ಕಿ ಪೌಡರ್. ಸೊ ಇಲ್ಲಿ ಮುಂಚೆ ಒಂದು ಅರ್ಧ ಕಪ್ಪು ಅಂದರೆ ಒಂದು 50 ಗ್ರಾಮ್ಸ್ ಆಫ್ ಬಟರು ಮತ್ತು ಸಕ್ಕರೆ ಪುಡಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ನಾವು 1 ಕಪ್ಪು ಗೋಧಿ ಹಿಟ್ಟನ್ನ ಹಾಕೊಳ್ಳೋಣ. ಆಮೇಲೆ 1/4 ಸ್ಪೂನು ಬೇಕಿಂಗ್ ಸೋಡಾ, ಒಂದು ಅರ್ಧ ಸ್ಪೂನು ಬೇಕಿಂಗ್ ಪೌಡ್ರು. ಇದಿಷ್ಟನ್ನು ನಾವು ಕಲಿಸ್ಕೋಬೇಕು. ನೆನ್ಪಿಡ್ಕೊಳ್ಳಿ, ನಾದಬೇಡಿ ಹಿಟ್ಟನ್ನ, ಜಸ್ಟ್ ಕಲಸಿ ಎಲ್ಲದಕ್ಕೂ ಹೊಂದ್ಕೆ ಆಗೋ ಅಷ್ಟು. ಇದು ಕಲಿಸುವಾಗ ನಿಮ್ಗೆ ಹಿಡಿಲಿಲ್ಲ ಅಂದರೆ 1 ಸ್ಪೂನ್ ಅಥವಾ 2 ಸ್ಪೂನ್ ಮಿಲ್ಕ್ ಹಾಕ್ಕೊಳ್ಳಿ. ಹಾಲನ್ನ ಬೆರೆಸ್ಕೊಂಡು ಕಲಿಸ್ಬೇಕು, ನಾದಬಾರ್ದು. ಆಮೇಲೆ ಏಲಕ್ಕಿ ಪೌಡರ್ನು ಸ್ವಲ್ಪ ಹಾಕ್ಕೊಂಡು ಕಲಿಸ್ಬೇಕು. ಏಲಕ್ಕಿ ಪೌಡ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ. ಸೊ ಈ ರೀತಿ ಕಲಿಸಿದ ಮೇಲೆ ನಾವೇನು ಮಾಡೋಣ, ಕುಕ್ಕೀಸ್ ಶೇಪ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಏನಾದರೂ ಗಾರ್ನಿಷಿಂಗಿಗೆ ನೀವು ಗೋಡಂಬಿ ಹಾಕ್ಬೋದು ಅಥವಾ ಬಾದಾಮು ಏನಾದರೂ, ಇಲ್ಲಾಂದರೆ ಇದೇ ರೀತಿ ಇಷ್ಟೇ ಇಟ್ಟು ಮಾಡ್ಬೋದು. ಇದನ್ನು ಬೇಕ್ ಮಾಡ್ತೀನಿ ನಾನು 180 ಡಿಗ್ರೀಸಲ್ಲಿ 15 to 20 ಮಿನಿಟ್ಸು. ಇದನ್ನು ಕುಕ್ಕರಲ್ಲೂ ಮಾಡ್ಬೋದು. ಇಲ್ಲಿ ನೀವು ಸಕ್ಕರೆನ ಜಾಸ್ತಿನೂ ಹಾಕೋಬೋದು, ನಿಮಗೆ ಜಾಸ್ತಿ ಸ್ವೀಟ್ ಇಷ್ಟ ಇತ್ತು ಅಂದರೆ, ಇಲ್ಲ ಕಮ್ಮಿನೂ ಮಾಡ್ಕೋಬೋದು. ಆಮೇಲೆ ನೀವು ಇದನ್ನು ಆರಾಮಾಗೆ 1 ವಾರ ಒಂದು ಏರ್ ಟೈಟ್ ಬಾಕ್ಸಲ್ಲಿ ಇಟ್ಕೊಂಡು ತಿನ್ಬೋದು. ತುಂಬ ಕ್ರಿಸ್ಪಿಯಾಗಿ, ಟೇಸ್ಟಿಯಾಗಿ, ತುಂಬ ಈಸಿ ಇದನ್ನು ಮಾಡೋದು. ಎಲ್ಲರೂ ಟ್ರೈ ಮಾಡಿ. ತುಂಬ ಈಸಿಯಾಗಿರೋಂಥದ್ದು, ನಿಮ್ಮ ಮಕ್ಕಳಿಗೆ ಹೆಲ್ತಿಯಾಗಿರೋದನ್ನ ಮನೆಯಲ್ಲೇ ಮಾಡಿಕೊಡಿ. ಹೇಗನ್ನಿಸ್ತು ಈ ವಿಡಿಯೋ? ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.